ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಮಾಸ್ಟರ್, ಟ್ಯಾರೋ ರೀಡರ್, ಏಂಜಲ್ ಹೀಲರ್. ಇವತ್ತಿನ ಟಾಪಿಕ್ ನೀವಾಗಲೇ ತಮ್ಮನೇಲಿ ನೋಡಿರ್ಬೋದು. ಸೊ ಯಾರೆಲ್ಲ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು, ನಮ್ಮ ಭಾರತ ದೇಶದ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ, ಅಂದರೆ ರಾಜಮನೆತನದವರಿಗೆ ಇವತ್ತಿನ ಒಂದು ಬ್ಯೂಟಿಫುಲ್ ಟ್ಯಾರೋ ರೀಡಿಂಗ್, ಏಂಜಲ್ ಗೈಡೆನ್ಸ್, ಈ ಥರ ನಿಮಗೆ ಇವತ್ತು ನಾವು ಮಾಡ್ತಾಯಿದ್ವಿ. ಆಗಸ್ಟಿಂದ ಹಿಡಿದು ನೆಕ್ಸ್ಟ್ ಬರೋ 6 ತಿಂಗಳವರೆಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಯೂನಿವರ್ಸ್ ಗೈಡೆನ್ಸ್ ಇದೆ, ಮೆಸೇಜಸ್ ಇದೆ ಅಂತ ಹೇಳಿ ನೋಡುವಂಥ ಒಂದು ವಿಡಿಯೋ ಪ್ರೋಗ್ರಾಮ್ ಇದು. ಸೊ ಯಾರೆಲ್ಲ ರಾಯಲ್ ಫ್ಯಾಮಿಲಿಗೆ ರಿಲೇಟೆಡ್ ಇದ್ದೀರಿ, ಇದು ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಒಂದು ಗೈಡೆನ್ಸು. ಇದನ್ನು ನೀವು ಹೇಗೆ ಕ್ಲೈಮ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಸೊ ನಿಮಗೆ ಈ ಟ್ಯಾರೋ ಗೈಡೆನ್ಸಲ್ಲಿ ಬಿಲೀವ್ ಇದ್ದರೆ ನೀವು ಇದನ್ನು ಆಯ್ಕೆ ಮಾಡ್ಕೋಬೋದು, ಪಿಕ್ ಮಾಡ್ಕೋಬೋದು, ರಿಸೀವ್ ಮಾಡ್ಕೋಬೋದು, ಎನರ್ಜೀಸ್ನ ಕ್ಲೈಮ್ ಮಾಡ್ಕೋಬೋದು. ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ 6 ತಿಂಗಳವರೆಗೆ. ಇದು ಯಾವ್ಯಾವ ರಾಯಲ್ ಫ್ಯಾಮಿಲಿ ಮೆಂಬರ್ಸಿಗೆ ಇದು ರೆಸನೇಟ್ ಆಗುತ್ತೋ ಅದು ಯೂನಿವರ್ಸಿಗೆ ಮಾತ್ರ ಗೊತ್ತು. ಸೊ ಯಾರಿಗೆ ರೆಸನೇಟ್ ಆಗುತ್ತೆ, ಎನರ್ಜೀಸ್ ಯಾವ ಥರ ಬರುತ್ತೆ ಅಂತ ನೋಡಿಬಿಟ್ಟು ಪಾಸಿಟಿವ್ ಎನರ್ಜೀಸ್ ಬಂದರೆ ರಿಸೀವ್ ಮಾಡ್ಕೊಳ್ಳಿ. ಒಂದು ಪಕ್ಷ ನೆಗೆಟಿವ್ ಎನರ್ಜಿ ಬಂತು ಅಥವಾ ಯಾವುದೇ ಒಂದು ಮೆಸೇಜ್ ಬಂದರೆ, ನೀವು ಏನಾದರೂ ಮಾಡಬಾರ್ದು ಅನ್ನೋ ಥರ ಏನಾದರೂ ಮೆಸೇಜಸ್ ಬಂದರೆ, ಅಥವಾ ಯಾವ ರೀತಿಯಲ್ಲಿ ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಏಂಜಲ್ಸ್, ಯೂನಿವರ್ಸ್ ಮೆಸೇಜ್ ಕೊಡ್ತಾರೆ, ನಿಮ್ಮ ಕುಲದೇವರು, ರಾಜಮನೆತನದವರ ಕುಲದೇವರು ಯಾರಿದ್ದಾರೆ, ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಈ ರೀಡಿಂಗ್ ನೋಡೋಕ್ಕಿಂತ ಮುಂಚೆ ಮೆಡಿಟೇಟ್ ಮಾಡಿ, ಇನ್ಹಲೇಷನ್ ಮಾಡಿ, ಡೀಪ್ ಬ್ರೆತ್ ತಗೊಳ್ಳಿ. ಆ್ಯಂಡ್ ಇಲ್ಲಿ ಬರುವಂಥ ಎನರ್ಜೀಸ್ ನಿಮಗೇನಾದ್ರು ರೆಸನೇಟ್ ಆದರೆ, ಅಥವಾ ಇದರಲ್ಲಿ ಯಾವುದಾದ್ರು ಒಂದು ವಿಚಾರನಾದ್ರು ನಿಮಗೆ ರೆಸನೇಟ್ ಆದರೆ, ಸೊ ಅದನ್ನು ಇಗ್ನೋರ್ ಮಾಡಬೇಡಿ. ಬನ್ನಿ ಮೊದಲನೇದಾಗಿ ನೋಡೋಣ, ಟ್ಯಾರೋ ರೀಡಿಂಗ್ ನೋಡೋಣ. ನೀವು ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಎಲ್ಲರನ್ನು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಹಿರಿಯರಾದಂತಹ ನಿಮ್ಮ ಎನ್ಸೆಸ್ಟರ್, ನಿಮ್ಮ ರಾಜಮನೆತನದ ಎನ್ಸೆಸ್ಟರ್ಸ್ ಯಾರಿದ್ದಾರೆ, ರಾಜ ಮಹಾರಾಜರುಗಳು, ರಾಣಿ, ಮಹಾರಾಣಿ, ಇವರೆಲ್ಲ ನಿಮ್ಮ ಪೂರ್ವಜರು. ನಿಮ್ಮ ಪೂರ್ವಜರ ಕಡೆಯಿಂದನೂ ಗೈಡೆನ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗಾಗಿ ಇನ್ನು ನೆಕ್ಸ್ಟ್ 6 ಮಂತ್ ಹೇಗಿರಲಿದೆ, ಗೈಡೆನ್ಸ್ ಏನು, ಒಳ್ಳೆಯದೇನು, ಕೆಟ್ಟದ್ದೇನು, ಯಾವುದನ್ನು ನೀವು ಪಿಕ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಓವರಾಲ್ ಯಾವುದೇ ಸ್ತರದಲ್ಲಾದರೂ ಆಗಿರ್ಬೋದು, ನೀವು ಯಾವ ವಿಚಾರಗಳನ್ನು ಯೂನಿವರ್ಸ್ ಹತ್ರ, ಗಾಡ್ಸ್ ಹತ್ರ, ನಿಮ್ಮ ಎನ್ಸೆಸ್ಟರ್ ಹತ್ರ ಪ್ರಾರ್ಥನೆ ಮಾಡಿದ್ರಿ, ಪ್ರಶ್ನೆಗಳನ್ನು ಕೇಳಿದ್ರಿ, ಅದಕ್ಕೆ ಈ ಒಂದು ಟ್ಯಾರೋ ಗೈಡೆನ್ಸ್ ಮೂಲಕ ನಿಮಗೆ ಉತ್ತರವನ್ನು ಕೊಡುವಂತಹ ಒಂದು ಎನರ್ಜಿನ ಯೂನಿವರ್ಸ್ ಇಲ್ಲಿ ಮಾಡ್ತಾರೆ ಅಂದ್ಕೊಳ್ಳಿ. ಇಲ್ಲಿ ಯಾರೆಲ್ಲ ರಾಯಲ್ ಫ್ಯಾಮಿಲಿ ರಿಲೇಟೆಡ್ ಪರ್ಸನ್ಸ್ ನೀವಿದ್ದೀರಿ, ರಾಜ್ಕುಮಾರಿ ಆಗಿರ್ಬೋದು, ರಾಜ್ಕುಮಾರ ಆಗಿರ್ಬೋದು, ಅಥವಾ ಖುದ್ದು ರಾಜ ರಾಣಿ ಯಾರೇ ಆಗಿರ್ಬೋದು, ರಾಯಲ್ ಫ್ಯಾಮಿಲಿ ರಿಲೇಟೆಡ್ ಪರ್ಸನ್ಸ್ ನೀವು ಏನು ಯೋಚನೆ ಮಾಡ್ತಾಯಿದ್ದೀರಾ, ಇವಾಗ ನಿಮಗೆ ಹರ್ಟ್ ಯಾಕೆ ಆಗ್ತಾಯಿದೆ ಅಂದರೆ, ಈ ಹಿಂದೆ ಇದ್ದಿರ್ತಕ್ಕಂಥ ನಿಮ್ಮ ಪೂರ್ವಜರ ಆಳ್ವಿಕೆಯನ್ನು, ನಿಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ತಪ್ಪನ್ನು
ಒಂದು ಬ್ಲೇಮ್ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಇದರಿಂದ ನಿಮಗೆ ಹರ್ಟ್ ಆಗ್ತಾಯಿದೆ. ಅಂದರೆ ನಿಮ್ಮ ಪೂರ್ವಜರು ಹಿಂದೆ ತುಂಬ ರೀತಿಯ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದರು, ಬಟ್ ಅದನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಬ್ರಿಟಿಷರ ಆಳ್ವಿಕೆ ಆಗಿರ್ಬೋದು, ಓಕೆ, ಎಲ್ಲಿ ನಮ್ಮ ಎನ್ಸಿಸ್ಟರ್ ತಪ್ಪು ಮಾಡಿದ್ರು, ಈ ಥರ ಯೋಚನೆಗಳನ್ನು ಅಟ್ ಕರೆಂಟ್ ಪ್ರೆಸೆಂಟಲ್ಲಿ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆಯೇ ಅವರು ಆ ರೀತಿಯ ನಿರ್ಧಾರಗಳನ್ನು ತಗೊಂಡಿರೋ ಕಾರಣದಿಂದ ಮೇ ಬಿ ನಮಗೆ ಇವಾಗ ಹರ್ಟ್ ಆಗ್ತಾಯಿದೆ. ಓಕೆ, ಎಮೋಷ್ನಲಿ ಹರ್ಟ್ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಒಂದು ಪೂರ್ವಜರ ಬಾಳಿ, ಓಕೆ, ಒಂದು ಜನಸೇವೆ ಮಾಡಿ, ಇದೆಲ್ಲ ಡೆಸ್ಟಿನಿ ವೈಸು ನಿಮ್ಮ ಲೈಫಲ್ಲಿ ಯೂನಿವರ್ಸ್ ನಿಮಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿತ್ತು. ಸೊ ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಿತ್ತು, ಯಾವ ಥರ ಯೂಸ್ ಮಾಡ್ಕೊಳ್ಳಿಲ್ಲ. ಸೊ ಇದು ಒಂದು ನಿಮ್ಮ ಮನಸ್ಥಿತಿಯಲ್ಲಿ ಓಡ್ತಾ ಇರುತ್ತೆ ಯಾವಾಗಲೂ. ನಮ್ಮ ಪೂರ್ವಜರು ಏನು ಮಾಡಿದ್ರು, ಏನು ಮಾಡಲಿಲ್ಲ, ನಾವು ಹೇಗಿದ್ದೀವಿ, ಇವಾಗಿನ ಪರಿಸ್ಥಿತಿ ಹೇಗಿದೆ, ಇದೆಲ್ಲವನ್ನು ಯೋಚನೆ ಮಾಡ್ತೀರ. ಒಂದು ಪಕ್ಷ ಯೋಚನೆ ಮಾಡ್ತೀರ, ಎಲ್ಲವೂ ಆ ರಾಜ ಆಡಳಿತ ಏನಿತ್ತು ಅದೇ ಏನಾದರೂ ಈಗ ಇದ್ದಿದ್ರೆ ಮೇ ಬಿ ನಾವು ಈಗಲೂ ರಾಜ ಆಡಳಿತವನ್ನು ಮಾಡ್ತಾ ಹೋಗ್ಬೋದಾಗಿತ್ತು. ಅದನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಇನ್ನೂ ಹ್ಯಾಪಿಯಾಗಿರ್ಬೋದಿತ್ತು. ಈ ಥರ ಎನರ್ಜೀಸ್ ಕಾಣ್ತಾ ಇದೆ. ಓಕೆ, ಇನ್ನು ನಿಮ್ಮ ನೆಕ್ಸ್ಟ್ 6 ಮಂತ್ ಹೇಗಿರುತ್ತೆ ಅಂತಂದರೆ, ನಿಮ್ಮ ಪೂರ್ವಜರ ಆಶೀರ್ವಾದ, ಓಕೆ, ನಿಮ್ಮ ಎನ್ಸೆಸ್ಟರ್ ಅವರ ಆಶೀರ್ವಾದ, ಅದರ ಜೊತೆಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಫೈನಾನ್ಷಿಯಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ಅಬಾಂಡೆನ್ಸ್ ಸಿಗ್ತಾ ಇದೆ. ಓಕೆ, ಟೋಟಲಿ ಓಕೆ. ಫೈನಾನ್ಷಿಯಲಿನೂ ನಿಮಗೆ ಹೆಚ್ಚು ಅಮೌಂಟ್ ಬರೋ ಅಂಥದ್ದು, ನೀವೇನಾದರೂ ಈಗ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಒಂದು ಕೆರಿಯರ್ ಸ್ಟೆಬಿಲಿಟಿ, ಇದು ಒಂದು ಸ್ಟ್ರಾಂಗ್ ಬೇರಿರೋ ಅಂಥ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ತುಂಬ ಜನ ರಾಜ್ಕುಮಾರಿ ಸ್ಟಡಿ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ನೀವು ಸ್ವಲ್ಪ ಎಮೋಷ್ನಲಿ ಬ್ಯಾಲೆನ್ಸ್ ಆಗೋ ಅಗತ್ಯ ಇದೆ. ಓಕೆ, ಇಲ್ಲಿ ಎಷ್ಟೊಂದು ಜನ ರಾಜ್ಕುಮಾರಿ ಮೇ ಬಿ ಈ ವಿಡಿಯೋಸ್ನ ನೋಡ್ತಾ ಇರ್ಬೋದು. ನಿಮಗೆ ಎಮೋಷ್ನಲಿ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ತುಂಬ ಮುಗ್ಧರು. ಓಕೆ, ಏನು ಮಾಡಬೇಕು ಏನು ಮಾಡಬಾರ್ದು ಕನ್ಫ್ಯೂಷನ್ ಜಾಸ್ತಿ ಇದೆ. ಸೊ ಕೆರಿಯರ್ ವೈಸ್ ಕನ್ಫ್ಯೂಷನ್ ಜಾಸ್ತಿ ಇದೆ, ಫೈನಾನ್ಷಿಯಲ್ ವೈಸ್ ಕನ್ಫ್ಯೂಷನ್ ಜಾಸ್ತಿ ಇದೆ, ನೇಮ್ ಆ್ಯಂಡ್ ಫೇಮ್, ಗ್ರೋತ್. ಅದ್ರ ಜೊತೆಗೆ ನಿಮ್ಮ ಕಾಲೇಜಲ್ಲಿ ನೀವು ರಾಜ್ಕುಮಾರಿ ಅಂತ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ. ಸೊ ಒಂದು ಪಕ್ಷ ಹೇಳ್ಕೊಂಡ್ರೆ ಎಲ್ಲಿ ನಮ್ಮನ್ನು ದೂರ ಇಡ್ತಾರೋ ಅಥವಾ ಮಿಸ್ಯೂಸ್ ಮಾಡ್ಕೊಳ್ತಾರೋ, ಈ ಥರದ್ದೆಲ್ಲ ಎನರ್ಜಿ ನಿಮಗೆ ಫೀಲ್ ಆಗ್ತಾಯಿದೆ. ಓಕೆ, ನೀವು ಏನೋ ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಓಕೆ, ಅದನ್ನು ಗ್ರೋತ್ ಮಾಡ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇದ್ದೀರಾ. ಸೊ ಅದನ್ನು ನಿಮ್ಮ ಟ್ಯಾಲೆಂಟನ್ನು ಗ್ರೋತ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನು ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಬಟ್ ಅದು ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಬಿಕಾಸ್ ರಾಜಮನೆತನದವರು ಅಂತ ಹೇಳಿಬಿಟ್ಟು ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ. ಸೊ ಆ ಒಂದು ಆಪರ್ಚುನಿಟಿಗಿಸ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅನಿಸುತ್ತೆ. ಓಕೆ, ಆ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿಲ್ಲ, ಅದರಿಂದ ನಿಮಗೆ ಹಾರ್ಟ್ ಬ್ರೋಕನ್ ಫೀಲ್ ಅನ್ನಿಸ್ತಾ ಇದೆ. ಸೊ ಒಂಥರ ಒಮ್ಮೊಮ್ಮೆ ರಿಗ್ರೆಟ್ ಎನರ್ಜಿ ಫೀಲ್ ಆಗುತ್ತೆ, ನಾನು ಸಾಮಾನ್ಯ ಮನುಷ್ಯರಾಗಬೇಕೈತೇನೋ ಅಂತಲೂ ಅನಿಸುತ್ತೆ. ಬಟ್ ಒಮ್ಮೊಮ್ಮೆ ನಿಮಗೆ ತುಂಬ ಫೀಲ್ ಆಗುತ್ತೆ, ಎಸ್ ನಾವು ರಾಜಮನೆತನದವರು, ನಮ್ಮ ಪೂರ್ವಜರು ಈ ದೇಶವನ್ನು ಆಳ್ದವರು, ಈ ನಾಡನ್ನು ಆಳ್ದವರು. ಸೊ ಅವರಿಂದ ನಮಗೆ ಬ್ಲೆಸ್ಸಿಂಗ್ಸ್ ಇದೆ. ಸೊ ನೀವು ಹುಟ್ಟಿರೋಕ್ಕೆ ಕಾರಣ ನಿಮ್ಮ ಪೂರ್ವಜನ್ಮದ ಒಂದು ಪುಣ್ಯಕರ್ಮದಿಂದನೇ ಈ ಒಂದು ರಾಜಮನೆತನದಲ್ಲಿ ನೀವು ಜನ್ಮ ತಾಳಿರೋದು. ಸೊ ಏನಪ್ಪ ಅಂದರೆ ರಾಜಮನೆತನದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ನೀತಿ ನಿಯಮಗಳೆಲ್ಲ ಜಾಸ್ತಿ ಇರುತ್ತೆ. ಸಾಮಾನ್ಯ ಜನರಂತೆ ವಾಸಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಯಾಕಂದರೆ ಈಗಿನ ಒಂದು ಕಲಿಯುಗದಲ್ಲಿ, ಅದರಲ್ಲೂ ಈಗಿನ ಜನ್ರೇಷನಲ್ಲಿ ಆ ಹಳೆಯ ನಿಯಮಗಳನ್ನು ಫಾಲೋ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಎಮೋಷ್ನಲಿ ಕೆಲವರು ಇಲ್ಲಿ ಡೌನ್ ಆಗ್ತಾ ಇದ್ದೀರಾ. ಹೆಚ್ಚಾಗಿ ಇದು ನನಗೆ ಫೆಮಿನೈನ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಮುಂದೆ ಹೇಳೋದಾದರೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ. ಏನಪ್ಪ ಅಂದರೆ ನೀವು ಒಮ್ಮೊಮ್ಮೆ ಕೆರಿಯರನ್ನು ಆಯ್ಕೆ ಮಾಡ್ಕೊಳ್ಳೋದಾ ಅಥವಾ ಫ್ಯಾಮಿಲಿನ ಆಯ್ಕೆ ಮಾಡ್ಕೊಳ್ಳೋದಾ ಅನ್ನೋ ಅಸಮಂಜಸತೆಯನ್ನು ಕಾಣಿಸ್ತಾ ಇದೆ. ಅಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ, ನಿಮ್ಮ ಲೈಫಲ್ಲೂ ಸಣ್ಣ ಪುಟ್ಟ ಸ್ಟ್ರಗಲ್ಗಳು ಬರ್ತಾ ಇರುತ್ತೆ. ಅದನ್ನು ಫೇಸ್ ಮಾಡಬೇಕು ಅಂಥೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ನಿಮಗೆ ನಿಮ್ಮ ಪೂರ್ವಜರ ಜೊತೆಗೆ ನಿಮ್ಮ ಏಂಜಲ್ಸ್ ಕೂಡ ಬ್ಲೆಸ್ಸಿಂಗ್ಸ್ ಇದೆ. ಅವ್ರು ನಿಮ್ಮ ಜೊತೆಗೆ ಸದಾ ಇರ್ತಾರೆ. ಯಾಕಂದರೆ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಸಪೋರ್ಟ್ ಇದ್ದೇ ಇರುತ್ತೆ. ಯಾವುದಾದ್ರು ಒಂದು ರೀತಿಯಲ್ಲಿ ಯಾರ್ದಾರು ರೂಪದಲ್ಲಾದರೂ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗತ್ತೆ. ಇದು ನಿಮ್ಮ ಡೆಸ್ಟಿನಿ. ಓಕೆ,
ನಿಮ್ಮ ಡೆಸ್ಟಿನೇ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಒಬ್ಬರಲ್ಲ ಒಬ್ರದ್ದು ಸಪೋರ್ಟ್ ಸಿಕ್ಕೇ ಸಿಗತ್ತೆ ಎಲ್ಲದರಲ್ಲೂ, ರಾಜಕೀಯವಾಗಿಯೂ. ಓಕೆ, ಸಮಾಜದಲ್ಲಿ ಅಂತೂ ನೇಮ್ ಫೇಮ್ ನಿಮಗಿದ್ದೇ ಇದೆ. ಬಟ್ ನೀವೇ ಒಮ್ಮೊಮ್ಮೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋಕ್ಕೆ ಬಿಡೋದಿಲ್ಲ. ನಿಮಗೆ ನಿಮ್ಮ ಆಸೆ ಏನಪ್ಪ ಅಂದರೆ, ನಾವು ನಮ್ಮ ಪೂರ್ವಜರ ಹೆಸರು ಹೇಳಿ, ನಮ್ಮ ರಾಜ ಮನೆತನದ ಹೆಸರು ಹೇಳಿ ನೇಮ್ ಮಾಡೋಕ್ಕೆ ನಿಮಗಿಷ್ಟ ಇಲ್ಲ. ನೀವೇ ಏನಾದರೂ ಮಾಡಬೇಕು ಅನ್ನೋದು, ಅಂದರೆ ನನ್ನ ಹೆಸರು ಸ್ಥಾಪನೆ ಆಗಬೇಕು ಅನ್ನೋ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇನ್ನು ನಿಮಗೆ 6 ಮಂತಿಗಾಗೋಷ್ಟು ಗೈಡೆನ್ಸ್ ಏನಪ್ಪ ಅಂದರೆ, ನೀವು ಸ್ವಲ್ಪ ಕನ್ಫ್ಯೂಷನ್ ಆಗೋ ಸಿಚುವೇಶನ್ ಬರ್ತಾಯಿದೆ. ನಿಮ್ಮ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಳ್ಬೇಕು ಅಂತೇಳಿ ಗೈಡೆನ್ಸ್ ಬರ್ತಾಯಿದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ಬಟ್ ಕನ್ಫ್ಯೂಷನ್ ಆಗ್ತಾ ಇರ್ತೀರ. ಬಿಕಾಸ್ ಸ್ವಲ್ಪ ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಹಾರ್ಟ್ ಬ್ರೋಕನ್ ಆಗೋ ಸಾಧ್ಯತೆ ಇದೆ. ಒಂದು ಪಕ್ಷ ಇಲ್ಲಿ ಯಾವುದಾದ್ರೂ ರಾಜ್ಕುಮಾರ ಏನಾದ್ರು ಲವ್ ಲೈಫಲ್ಲಿ ಏನಾದರೂ ನೀವು ಬಿದ್ದರೆ ಅಲ್ಲಿ ಸ್ವಲ್ಪ ಹಾರ್ಟ್ ಬ್ರೋಕನ್ ಆಗೋ ಸಾಧ್ಯತೆ ಇರುತ್ತೆ. ಯಾರಾದರೂ ನಿಮಗೆ ಆಫರ್ ಕೊಟ್ಟರೆ ಅಥವಾ ಹಿಂದೆ ಯಾರಾದರೂ ಆಫರ್ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು, ಈ ಥರದ್ದೆಲ್ಲ ಕನ್ಫ್ಯೂಷನ್ ಸಿಚುವೇಶನ್ ಕಾಣ್ತಾ ಇದೆ. ಸೊ ಇಲ್ಲಿ ನೀವು ಯಾವುದಾದ್ರು ಒಂದು ವಿಚಾರವನ್ನು ನಿಧಾನಕ್ಕೆ ಯೋಚನೆ ಮಾಡ್ತಾ ಸಮಯವನ್ನು ತಗೊಂಡು ಸ್ಟ್ರಾಂಗ್ ಡಿಸಿಷನನ್ನು ತಗೋಬೇಕು, ಸ್ಟ್ರಾಂಗ್ ಆ್ಯಕ್ಷನನ್ನು ತಗೋಬೇಕು, ಒಂದು ಸ್ಟ್ಯಾಂಡ್ ತಗೋಬೇಕು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ಆ್ಯಂಡ್ ನೀವು ಕೂಡ ಹೆಚ್ಚಾಗಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮ ಥರ್ಡ್ ಐ ಚಕ್ರ ಮತ್ತು ಹಾರ್ಟ್ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ಆಲ್ಮೋಸ್ಟ್ ನಿಮಗೆಲ್ಲ ರಾಜ ಮನೆತನದಲ್ಲಿ ರಾಜ ಗುರುಗಳಿದ್ದೇ ಇರ್ತಾರೆ, ಪುರೋಹಿತರು ಇದ್ದೇ ಇರ್ತಾರೆ. ಸೊ ಅವ್ರ ಹತ್ರ ನೀವು ರೆಮಿಡಿ ಕೇಳಿದ್ರೆ ಡೆಫಿನೆಟ್ಲಿ ನಿಮಗೆ ರೆಮಿಡಿ ಸಿಗತ್ತೆ. ಹಾಗೂ ನಿಮ್ಗೊಂದು ಪಕ್ಷ ಇಲ್ಲೂ ರೆಮಿಡಿ ಬೇಕು ಅಂತ ಅಂದರೆ, ಸೊ ಗ್ರೀನ್ ಕಲರ್ ಕ್ರಿಸ್ಟಲ್ ಬರುತ್ತೆ, ಗ್ರೀನ್ ಜೇಡ್, ಗ್ರೀನ್ ಅವೆಂಚೂರಿಯನ್, ರೊಡೊನೇಟ್, ಇವುಗಳನ್ನು ಯೂಸ್ ಮಾಡಿ, ರೋಸ್ ಕ್ವಾರ್ಟ್ಸ್ನ ಯೂಸ್ ಮಾಡಿ, ಆ್ಯಂಡ್ ರೆಡ್ ಜಾಸ್ಪರ್, ಕಾರ್ಲೇನಿಯನ್ ಮತ್ತು ಲ್ಯಾಪಿಸ್ ಲಾಜುಲಿ ಮತ್ತು ಅಮೆಥೆಸ್ಟ್ ಕ್ರಿಸ್ಟಲ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಹೋಗಿ. ಓಕೆ, ನೀವು ಯೂಸ್ ಮಾಡದೇ ಇರೋ ಕ್ಲಾತ್ ಬಂದು ತುಂಬ ಡಾರ್ಕ್ ರೆಡ್ ಯೂಸ್ ಮಾಡಬಾರ್ದು, ತುಂಬಾ ಡಾರ್ಕ್ ರೆಡ್ ಕಲರ್ ಯೂಸ್ ಮಾಡಬಾರ್ದು. ಆಮೇಲೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಬಾರ್ದು. ನೀವು ಬ್ಲ್ಯಾಕ್ ಕಲರ್ ಹಾಕೋದಾದರೆ ಸ್ಯಾಟರ್ಡೇ ಹಾಕ್ಬೋದು, ಆದರೆ ಎಲ್ಲ ಟೈಮಲ್ಲೂ ಹಾಕೋಗಿಲ್ಲ. ಆಮೇಲೆ ರೆಡ್ ಯೂಸ್ ಮಾಡಿದ್ರೆ ಅದು ತಿಳಿ ರೆಡ್ ಆಗಿರಬೇಕು, ತುಂಬ ಡಾರ್ಕಿಶ್ ರೆಡ್ಡನ್ನು ಯೂಸ್ ಮಾಡೋದು ಬೇಡ. ಓಕೆ, ಮತ್ತು ರೂಟ್ ಚಕ್ರವನ್ನು ಹೀಲ್ ಮಾಡ್ಕೋಬೇಕು. ಮತ್ತು ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಸಿಚುವೇಶನ್ ನಡೀತಾ ಇದೆ ಅದನ್ನು ರೂಟ್ ಕಾಸ್ ಯಾವುದು ಅಂತ ನೋಡಿಬಿಟ್ಟು ಹೀಲಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇನ್ ಫ್ಯೂಚರಲ್ಲಿ ನಿಮಗೆ ಸ್ಟ್ರಾಂಗ್ ಸ್ಟೆಬಿಲಿಟಿ ಬರ್ತಾ ಇದೆ ಓವರಾಲ್ ಆಗಿ. ಬಟ್ ನಿಮಗೆ ಒಳಗಡೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ. ಆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡ್ ಮಾಡ್ಕೋಬೇಕು, ಗಟ್ ಫೀಲ್ನ ಬಿಲ್ಡ್ ಮಾಡ್ಕೋಬೇಕು. ಓಕೆ, ಧೈರ್ಯ ತಂದ್ಕೋಬೇಕು, ತಾಳ್ಮೆ ನಿಮ್ಮಲ್ಲಿ ಮುಂಚಿಂದನೂ ಇದೆ. ಸೊ ಇನ್ನೂ ಆ ತಾಳ್ಮೆಗೆ ಸಂಬಂಧಪಟ್ಟಂಗೆ ಎಲ್ಲಿ ತಾಳ್ಮೆ ವಹಿಸ್ಬೇಕು, ಎಲ್ಲಿ ತಾಳ್ಮೆ ವಹಿಸ್ಬಾರ್ದು, ಎಲ್ಲಿ ಆ್ಯಕ್ಷನ್ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಎಮೋಷ್ನಲಿ ಹರ್ಟ್ ಆಗ್ತಾ ಇದೆ, ತುಂಬ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದವಾಗ, ಒಮ್ಮೊಮ್ಮೆ ಗ್ರಹಣದ ಪರಿಸ್ಥಿತಿ ಬಂದಾಗ. ಸೊ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಸ್ಟ್ಯಾಂಡ್ ತಗೊಳ್ಳಿ. ನಿಮ್ಮ ಟ್ಯಾಲೆಂಟನ್ನು ಗುರುತಿಸೋಕ್ಕೆ ನೀವು ಆ್ಯಕ್ಷನನ್ನು ತಗೊಳ್ಳಿ. ನಿಮ್ಮ ಒಂದು ಗೋಲ್ ಏನಿದೆ, ನಿಮಗೆ ನಿಮ್ಮ ನೇಮ್ ಫೇಮ್ ಬೇಕು, ಜೀವನದಲ್ಲಿ ನಾನು ಏನಾದ್ರು ಮಾಡಿ ತೋರಿಸ್ಲೇಬೇಕು, ನನ್ನ ಹೆಸರಲ್ಲಿ ಜನ ನನ್ನನ್ನು ಗುರುತಿಸ್ಬೇಕು, ನನ್ನ ಫ್ಯಾಮಿಲಿನೂ ಆದರೂ ನನ್ನ ಹೆಸರಲ್ಲಿ ಗುರುತಿಸ್ಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಸೊ ಅದಕ್ಕೋಸ್ಕರ ಆ್ಯಕ್ಷನನ್ನು ತಗೊಳ್ಳಿ, ಪ್ರಾಪರಾಗಿ ಒಂದು ಆ್ಯಕ್ಷನನ್ನು ತಗೊಳ್ಳಿ ಅಂಥೇಳಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ. ನೀವು ಇನ್ನೂ ಹೆಚ್ಚು ನಾಲೆಡ್ಜನ್ನು ಗೇನ್ ಮಾಡಿ ಅಂತ. ಮತ್ತು ಇಲ್ಲಿ ನಿಮ್ಮ ಪೂರ್ವಜರ ಬಗ್ಗೆ ಪುಸ್ತಕವನ್ನು ಬರಿತಾ ಇರೋವಂಥ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಪೂರ್ವಜರ ಬಗ್ಗೆ ಹಿಸ್ಟ್ರಿ ನೀವು ತಿಳ್ಕೊಳ್ತಾ ಇದ್ದೀರಾ. ಇನ್ನು ಏನು ಅಂತೆ ಕಂತೆಗಳಿದೆ, ಆ ಅಂತೆ ಕಂತೆಗಳು ನಿಜನ ಸತ್ಯನ ಸುಳ್ಳ ಅಂತ ಅನ್ವೇಷಣೆಯನ್ನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅಂತೆ ಕಂತೆಗಳ ಬದಲು ಸತ್ಯ ಏನಿದೆ ಅದನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಎನರ್ಜಿ ಕೂಡ ನಿಮ್ಮ ಒಳಗೆ ಕಾಣ್ತಾ ಇದೆ. ಆದರೆ ಇಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ.
ನೆಗೆಟಿವ್ ಸ್ಪೆಲ್ಸ್ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಮಾಡ್ತಾ ಇರ್ಬೋದು. ಸ್ವಲ್ಪ ಹುಷಾರಾಗಿರಿ, ಜಾಗೃತೆಯಾಗಿರಿ, ಮತ್ತು ನಿಮ್ಮನ್ನು ನೀವು ನೆಗೆಟಿವ್ ಆಗೋಕ್ಕೆ ಬಿಡಬೇಡಿ ಅಂತ ಹೇಳಿ ಇಲ್ಲಿ ನಿಮ್ಮ ಏಂಜಲ್ಸ್, ಡಿವೈನ್, ನಿಮ್ಮ ಕುಲದೇವರು, ನಿಮ್ಮ ಎನ್ಸೆಸ್ಟರ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹೊಡೆದಾಟ ಬಡ್ದಾಟ ಜಗಳಗಳಾಗುವಂಥದ್ದು ಅಥವಾ ನಿಮ್ಮ ಮನಸ್ಸಲ್ಲೇ ಜಗಳಗಳು, ಅಂದರೆ ನಿಮ್ಮ ಜೊತೆಗೆ ನೀವೇ ಜಗಳ ಮಾಡುವಂಥದ್ದು, ಈ ಎನರ್ಜಿಯಿಂದ ಹೊರಗಡೆ ಬರಬೇಕು. ಅಂದರೆ ಮನಸ್ಸನ್ನು ಆದಷ್ಟು ಕಾಮಾಗಿ ಇಟ್ಕೊಳ್ಳಿ. ಎಮೋಷ್ನಲಿ ಹರ್ಟ್ ಆಗ್ತಾ ಇದ್ದೀರಾ, ಎಮೋಷ್ನಲಿ ಹರ್ಟ್ ಆಗೋದು ಬೇಡ. ಓಕೆ, ನಿಮ್ಮ ಮಣಿಪುರ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂಥೇಳಿ ಇಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಹುಣ್ಣಿಮೆ ದಿನ ಆದಷ್ಟು ಚಂದ್ರನ ಬೆಳಕಲ್ಲೇ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೀವು ಯಾವ ವಿಚಾರದಲ್ಲಿ ಮುಂದೆ ಸಾಗಬೇಕಂತಿದ್ದೀರಾ, ನಿಮಗೆ ಸಲಹೆಯ ಅಗತ್ಯ ಇದೆ. ಓಕೆ, ಸೊ ನಿಮಗೆ ಯಾರ ಸಲಹೆ ತಗೊಂಡ್ರೆ ನಿಮ್ಮ ಲೈಫಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇದೆ ಅಂಥವರ ಸಲಹೆಯನ್ನು ತಗೊಳ್ಳಿ ಅಂಥೇಳಿ ಇಲ್ಲಿ ಅಂಥವರ ಹೆಲ್ಪನ್ನು ತಗೊಳ್ಳಿ ನಿಮ್ಮ ಲೈಫಲ್ಲಿ ಮುಂದೆ ಲೈಫ್ ಲೀಡ್ ಮಾಡೋಕ್ಕೆ ಅಂಥೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ನೀವೇನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಹಿರಿಯರ ಜೊತೆ ಕೂತ್ಕೊಂಡು ಅಥವಾ ನಿಮ್ಮ ಹಿತವನ್ನು ಬಯಸೋವಂಥವ್ರು ಅಥವಾ ನೀವು ಯಾವ ವಿಚಾರವನ್ನು ತಿಳ್ಕೊಳ್ಬೇಕಂತಿದ್ರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಜ್ಞಾನ ಪಡ್ಕೊಂಡಿರ್ತಕ್ಕಂತಹ ಪಂಡಿತರೆಲ್ಲ ಇದ್ದೇ ಇರ್ತಾರೆ. ಸೊ ಅವ್ರ ಹತ್ರ ಸಲಹೆಗಳನ್ನು ತಗೊಳ್ಳಿ, ಹೆಲ್ಪ್ ತಗೊಳ್ಳಿ. ನೀವೇನಾದರೂ ಒಂದು ಪ್ರಶ್ನೆಯನ್ನು ಕೇಳಿರ್ಬೋದು ಮನಸ್ಸಲ್ಲಿ ಈ ರೀಡಿಂಗ್ ನೋಡ್ತಾ ಇದ್ದಿರುವಾಗ. ಸೊ ಆನ್ಸರ್ ಬಂದು ಎಸ್ ಅಂತ ಕೊಡ್ತಾ ಇದ್ದಾರೆ. ಇದಕ್ಕೆ ನೀವು ಮೇಯ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ನೀವು ಯಾವ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರೋ ಆ ಸಿಚುವೇಷನಿಂದ ಹೊರಗಡೆ ಬರೋಕ್ಕೆ ಒದ್ದಾಡ್ತಿದ್ದೀರಾ, ರಿಲೀಸ್ ಆಗೋಕ್ಕೆ ಒದ್ದಾಡ್ತಾ ಇದ್ದೀರಾ, ಫ್ರೀಡಮ್ ನಿಮಗೆ ಬೇಕಾಗಿದೆ. ಸೊ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಆ ಒಂದು ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ. ಓಕೆ, ನೀವು ಒಂದು ನೆಗೆಟಿವ್ ಸೈಕಲಿಂದ ರಿಲೀಸ್ ಆಗ್ತಾ ಇದ್ದೀರಾ, ನಿಮಗೊಂದು ಫ್ರೀಡಮ್ ಎನರ್ಜಿ ಕಾಣಿಸ್ತಾ ಇದೆ. ನೀವೇ ಖುದ್ದು ಆ ಸಿಚುವೇಷನಿಂದ ಹೊರಗಡೆ ಬರ್ತಾ ಇದ್ದೀರಾ. ಆ್ಯಂಡ್ ಸಿಚುವೇಶನ್ ಏನೇ ನಡೀತಾ ಇದ್ರೂ ಅದೊಂದು ಇಂಪ್ರೂವ್ ಆಗ್ತಾ ಇದೆ, ಪಾಸಿಟಿವ್ಲಿ ಚೇಂಜ್ ಆಗ್ತಾ ಇದೆ. ಸೊ ಹೆಚ್ಚಾಗಿ ಅಬಾಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಅಬಾಂಡೆನ್ಸ್ ಅಂದರೆ ಅದು ಹೆಲ್ತ್ ರಿಲೇಟೆಡ್ ಹೀಲಿಂಗ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಎಮೋಷ್ನಲ್ ಹೆಲ್ತ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಲೇಟ್ ಆಗಿರ್ಬೋದು, ಅಥವಾ ಸ್ಟಡೀಸ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಒಂದು ಇಂಪ್ರೂವ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಇದೆ. ನೀವೇನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಆನ್ಸರ್ ಯಾವಾಗ ಸಿಗತ್ತೆ ಅಂತನೋ, ಅಥವಾ ನಿಮ್ಮ ಒಂದು ಯಾವುದೇ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು, ಅಥವಾ ಸ್ಟೆಬಿಲಿಟಿ ಬಗ್ಗೆ ಕೇಳಿರ್ಬೋದು, ಅಥವಾ ನೀವೇನು ಅಚೀವ್ ಮಾಡ್ಬೇಕಂತಿದ್ರೆ ಆ ಗೋಲ್ ಯಾವಾಗ ಈಡೇರತ್ತೆ ಅಂತ ನೀವೇನಾದರೂ ಯೂನಿವರ್ಸ್ ಹತ್ರ, ಏಂಜಲ್ಸ್ ಹತ್ರ ಕೇಳಿದರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅದು ಈಡೇರುತ್ತೆ ಅಂಥೇಳಿ ಏಂಜಲ್ ಗೈಡೆನ್ಸ್ ಬರ್ತಾ ಇದೆ. ನೀವು ಬಿಲೀವ್ ಮಾಡಿದ್ರೆ, ಇಫ್ ಯು ಬಿಲೀವ್, ನೀವು ಅದನ್ನು ಬಿಲೀವ್ ಮಾಡಿದ್ದೇ ಆಗಿದ್ದರೆ ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ರಾಶಿಯವ್ರ ಎನರ್ಜಿನೂ ಕಾಣ್ತಾ ಇದೆ. ಹೆಚ್ಚಾಗಿ ಮೇಷ, ಧನುರಾಶಿ, ಸಿಂಹ ರಾಶಿ ಕಾಣಿಸ್ತಾ ಇದೆ, ವೃಷಭ ರಾಶಿ, ಮೀನರಾಶಿ,
ಮತ್ತು ವೃಶ್ಚಿಕ ರಾಶಿ ಈ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಮಿಥುನ ರಾಶಿ, ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್. ಇಲ್ಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಗುರಿ ಏನಿದೆಯೋ ಆ ಗುರಿಯ ಕಡೆಗೆ ಗಮನ ಇಡಿ, ಫೋಕಸ್ ಮಾಡಿ ಅಂಥೇಳಿ ಮೂನೋಲಜಿ ಕಾರ್ಡ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಇನ್ಕ್ಲೂಡಿಂಗ್ ಏನು ಚಂದ್ರಮ, ಓಕೆ, ಮದರ್ ಮೂನ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆರ್ಕೇಂಜಲ್ ಹ್ಯಾನಿಯಲ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಏನೆಲ್ಲ ಡೇ ಡ್ರೀಮ್ ಕಾಣ್ತಾ ಇದ್ದೀರಾ, ಓಕೆ, ಹಗಲುಗನಸನ್ನು ಕಾಣ್ತಾ ಇದ್ದೀರಾ, ಅಲ್ಲೇನು ಒಂದು ವಿಜುವಲೈಸೇಷನ್ ಮಾಡ್ತಾಯಿದ್ರೆ, ಅದು ಏನು ಒಂದು ಅಫರ್ಮೇಷನನ್ನೆಲ್ಲ ಮಾಡ್ತಾಯಿದ್ರೆ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಿ ಮತ್ತು ಅದನ್ನೇ ಕೂಡ ನೀವು ಕಂಟಿನ್ಯೂ ಮಾಡಿ. ಅಂದರೆ ನಿಮ್ಮ ಗುರಿ ಒಂದಿದೆ, ಆ ಗುರಿಯನ್ನು ಈಡೇರಿಸೋಕ್ಕೆ ವಿಜುವಲೈಸೇಷನ್ ಮಾಡ್ತಾಯಿದ್ರೆ, ಅಫರ್ಮೇಷನು ಮಾಡ್ತಾಯಿದ್ರೆ, ಅದನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳಿ ಅಂಥೇಳಿ. ಮತ್ತು ನೀವು ನಿಮ್ಮ ರೂಮನ್ನು ಚಾರ್ಜ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಚ್ಚಾಗಿ ಜೆಮಿನಿ, ಸಜಿಟೇರಿಯಸ್, ವರ್ಗೋ, ಪೈಸಸ್ ಏನಿದ್ದೀರಿ, ಸೊ ನಿಮ್ಮ ಒಂದು ಕನಸು ಈಡೇರೋಕ್ಕೆ ಸಾಧ್ಯ ಇದೆ. ಓಕೆ, ನಿಮ್ಮ ಗುರಿ ಏನಿದೆ ಅಥವಾ ನಿಮ್ಮ ಕನಸು ಏನಿದೆ ಆ ಕನಸು ಈಡೇರುತ್ತೆ. ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕೋಸ್ಕರ ನೀವು ಅಲ್ಲೇ ಒಂದು ಕಡೆ ಗಮನವನ್ನು ಕೊಡಬೇಕು, ಕೇಂದ್ರೀಕರಿಸಬೇಕು, ಫೋಕಸ್ ಮಾಡಬೇಕು ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಹಾಗೆಯೇ ಮ್ಯೂಟೇಬಲ್ ಮೂನ್ ಅಂತ ಬರ್ತಾ ಇದೆ. ಸೊ ನಿಮ್ಮನ್ನು ನೀವು ಆದಷ್ಟು ಶಾಂತವಾಗಿ ಇಟ್ಕೊಳ್ಳಿ. ಓಕೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡದೇ ಇರೋದು ಒಳ್ಳೆಯದು. ಸಿಚುಯೇಷನ್ ನೋಡಿ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಸೊ ನಿಮ್ಮ ಒಳಗೊಂದು ಪಾಸಿಟಿವ್ ಎನರ್ಜಿ ಇದೆ, ಆ ಪಾಸಿಟಿವ್ ಎನರ್ಜಿ ಗೇಯ್ನ್ ಆಗ್ತಾಯಿದೆ, ಗೇಯ್ನ್ ಆಗುವಂಥ ಮೂಮೆಂಟಲ್ಲಿದೆ. ಸೊ ಈ ನಿಮ್ಮ ಒಳಗಿರುವಂಥ ಪಾಸಿಟಿವಿಟಿನ ಹೆಚ್ಚಾಗಿ ಗೇಯ್ನ್ ಮಾಡ್ಕೊಳ್ಳೋಕ್ಕೆ ನೀವು ಶ್ರಮ ಪಡ್ತಾ ಇದ್ದೀರಾ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ಎನರ್ಜಿ ಇದೆ, ಆ ಒಂದು ಎನರ್ಜಿ ಕೂಡ ಗೇಯ್ನ್ ಆಗ್ತಾ ಇದೆ. ಸೊ ಇದನ್ನು ರಿಸೀವ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ. ಜಸ್ಟ್ ಪರ್ಪಲ್ ಕಲರ್ ಹೆಚ್ಚಾಗಿ ವೇರ್ ಮಾಡಿ, ಪಿಂಕ್, ಲೈಟ್ ಪಿಂಕ್ ಕಲರ್ ಕೂಡ ನೀವು ವೇರ್ ಮಾಡಿ. ಆ್ಯಂಡ್ ಆದಷ್ಟು ನೀವು ನಿಮ್ಮ ಮನೆ ಅಂದರೆ ನೀವು ಇರೋವಂಥ ಪ್ಲೇಸಲ್ಲಿ ಎಲ್ಲಿ ಯಾವಾಗ ಚಂದ್ರ ಕಾಣುತ್ತೆ ಆ ಚಂದ್ರನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳಬೇಕು, ಆ ರೀತಿಯಲ್ಲಿ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಇದರಿಂದ ನಿಮಗೆ ಕ್ಲಾರಿಟಿ ಸಿಗತ್ತೆ. ನಿಮ್ಮ ತಾಯಿಯವರ ಆಶೀರ್ವಾದ ತುಂಬ ಮುಖ್ಯ. ನಿಮ್ಮ ತಾಯಿಯವರ ಆಶೀರ್ವಾದ ಸದಾ ಪಡ್ಕೊಳ್ಳಿ. ಅವ್ರಿಗೊಂದು ಹಗ್ ಮಾಡಿ, ಅವರಿಗೊಂದು ಮುತ್ತು ಕೊಟ್ಬಿಟ್ಟು ನೀವು ಮುಂದೆ ಹೋಗಿ. ಯಾವುದೇ ಕೆಲಸ ಮಾಡುವಾಗ ನೀವು ನಿಮ್ಮ ತಾಯಿಯ ಹೆಸರನ್ನು ಬಳಸಿ ಅಥವಾ ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗತ್ತೆ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ನೀವು ಏನೋ ಒಂದು ಪ್ರಶ್ನೆನ ಕೇಳಿರ್ಬೋದು, ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಈಗಿರೋಂತಹ ಸಿಚುವೇಶನ್ ಇದೆ, ಅದು ತುಂಬ ಟೈಮ್ ತಗೊಳ್ಳೋದಿಲ್ಲ. ನಿಮ್ಮ ಸಿಚುವೇಶನ್ ಏನಿದೆ ಅದು ಹಾಗೇ ಇರೋದಿಲ್ಲ, ಅದು ಚೇಂಜ್ ಆಗುತ್ತೆ. ಓಕೆ, ಅದು ಚೇಂಜ್ ಆಗೋಕ್ಕೆ ಹೆಚ್ಚೆಚ್ಚು ಚಾನ್ಸಸ್ ನಿಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಇನ್ನೂ ಬೆಟರ್ ಆಗೋಕ್ಕೆ ಸಾಧ್ಯತೆ ಇದೆ. ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನು ನೀಡ್ಸ್ ಇದೆ ಮತ್ತು ಆ ನೀಡ್ಸ್ ನಿಮ್ಮ ಹತ್ರ ಬಂದಾಗ ಅದನ್ನು ತುಂಬ ನಂಬಿಕೆಯಿಂದ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಡಿವೈನಿಗೆ ಸರೆಂಡರ್ ಮಾಡ್ಕೊಳ್ಳಿ. ಹಾಗೆಯೇ ಕೆಲವೊಂದು ವಿಚಾರಕ್ಕೆ ಟೈಮನ್ನು ತಗೊಳ್ಳಿ, ಮೆಡಿಟೇಷನ್ ಮಾಡಿ. ಓಕೆ, ಹೆಚ್ಚು ಹೆಚ್ಚು ನಿಮ್ಮನ್ನು ನೀವು ನಿಮ್ಮ ಮೈಂಡ್ ಬಾಡಿ ಸೋಲನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹೆಚ್ಚಾಗಿ ಪ್ರಯತ್ನ ಪಡಬೇಕು ಅಂತೇಳಿ ಇಲ್ಲಿ ಯೂನಿವರ್ಸು ನಿಮಗೆ ಗೈಡೆನ್ಸ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಿಮಗೆ ಏನೇ ಪರ್ಸ್ನಲ್ ಇಶ್ಯೂಸ್ ನಡೀತಾ ಇದ್ದರೆ ಆ ರೀಸೊಲ್ಯೂಷನ್ ಸಿಗ್ತಾ ಇದೆ. ರೀಸೊಲ್ಯೂಷನ್ಗೆ ನೀವು ಅಲ್ಲಿ ರೀಚ್ ಆಗ್ತಾ ಇದ್ದೀರಾ. ಓಕೆ, ಏನೇ ಪರ್ಸ್ನಲ್ಲಾಗಿ ಇಶ್ಯೂಸ್ ನಡೀತಾ ಇದ್ದರೆ
ಅಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಹತ್ರಕ್ಕೆ ನೀವು ರೀಚ್ ಆಗ್ತಾಯಿದ್ರೆ ಸೊ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಬೇಕು ಅಂತೇಳಿ ಕೂಡ ಇಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಯಾರೆಲ್ಲ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋನ ನೋಡಿದ್ದೀರಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಸಿಗಲಿ. ನಿಮ್ಮ ಗುರಿ ಮತ್ತು ನಿಮ್ಮ ಆಸೆ, ನಿಮ್ಮ ಒಂದು ವಿಶಸ್ ಏನಿದೆ ಅದು ಕಂಪ್ಲೀಟ್ ಆಗಲಿ, ವಿಶ್ ಫುಲ್ಫಿಲ್ಮೆಂಟ್ ಆಗಲಿ, ಬ್ಲೆಸ್ಸಿಂಗ್ಸ್ ಸದಾ ನಿಮ್ಮ ಮೇಲೆ ಇರಲಿ ಅಂಥೇಳಿ ನಾನು ಹಾರೈಸ್ತೀನಿ ಮತ್ತು ಪ್ರಾರ್ಥನೆ ಮಾಡ್ತೀನಿ ಯೂನಿವರ್ಸ್ ಹತ್ರ. ಹಾಗೂ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಈ ವಿಚಾರವನ್ನು ಇದು ರೆಸನೇಟ್ ಆಗಿದ್ದರೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.